ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಇವತ್ತಿನ ಬ್ಲಾಗ್ನಾಗ ಸ್ಪೆಷಲಾಗಿ ನಿಮ್ಗೆ ಒಂದು ರೆಸಿಪಿ ತೋರಿಸ್ಬೇಕಂತ ಅನ್ಕೊಂಡೇನಿ ರೀ. ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದ್ರೆ, ನಾ ಇವತ್ತು ಸ್ವೀಟ್ ಮಾಡ್ಬೇಕು ಅನ್ಕೊಂಡೇನಿ ರೀ. ಸ್ವೀಟ್ ಅಂದ್ರೆ ಸೋನ್ ಪಾಪಡಿ ಮಾಡ್ಬೇಕಂತೀನಿ ರೀ. ಮನೆಯಾಗೆ ಸುಲಭವಾಗಿ ಮಾಡ್ಕೊಳ್ಳೋಂಥ ಸೋನ್ ಪಾಪಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೀನಿ ಅನ್ಕೊಂಡೀನಿ ರೀ. ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ, ಯಾವ ರೀತಿ ಮಾಡ್ತೀನಿ ಅಂತೇಳಿ ನೋಡಮ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡೇನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ ಈ ವಿಡಿಯೋ ನೋಡಿದವ್ರು ಎಲ್ಲರಿಗೂ. ಹಾಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿರೋ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ರೀ. ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋಗಳನ್ನ ನೋಡಿರಿ, ಶೇರ್ ಮಾಡಿರಿ. ಬರ್ರಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಏನೇನು ತೊಗೊಂಡು ಅಂತೇಳಿ ಹೇಳಿ ತೋರಿಸ್ತೇನೆ ರೀ. ಇಲ್ಲಿ 1 ಬೌಲ್ ಸಕ್ಕರೆ ತೊಗೊಂಡೇನಿ ರೀ. ಹಾಗೆ ನಿಂಬೆಹಣ್ಣು, ಮೈದಾ ಹಿಟ್ಟು, ಇಲ್ಲಿ ಕಡಲೆ ಹಿಟ್ಟು ಅದ ರೀ, ಒಂದೆರಡು ಏಲಕ್ಕಿ ರೀ. ಇಷ್ಟಿದ್ರೆ ಸಾಕು ರೀ. ಇವಾಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊತೀನಿ ರೀ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ 2 ಚಮಚ ತುಪ್ಪ ಹಾಕೋತೀನಿ ರೀ. ಇಷ್ಟು ತುಪ್ಪ ಹಾಕೊಂಡೇನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೋಬೇಕು ನೋಡ್ರಿ. ಇಲ್ಲಾಂದ್ರೆ ಹಿಟ್ಟಿರ್ತದಲ್ರಿ, ಬೇಗ ಸೀದೋಗ್ಬಿಡ್ತದ್ರಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಇವಾಗ ಈ ಮೈದಾ ಹಿಟ್ಟು ಏನು ತೊಗೊಂಡೇನಿ ನೋಡ್ರಿ, 1 ಬೌಲ್ ಮೈದಾ ಹಿಟ್ಟು ತೊಗೊಂಡೇನಿ ನೋಡ್ರಿ. ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ ರೀ. ಹಾಕೊಂಡ್ಬಿಟ್ಟು ನೀಟಾಗಿ ಹುರ್ಕೋಬೇಕ್ರಿ ಇದನ್ನು. ನೋಡಿರಿ, ನಾವು ಎಷ್ಟು ನೀಟಾಗಿ ಹುರ್ಕೋತೀವಲ್ರಿ, ಇದು ಅಷ್ಟು ಚಂದ ಆಗ್ತದ್ರಿ. ಗ್ಯಾಸ್ ಮಾತ್ರ ಲೋ ಫ್ಲೇಮ್ನಾಗ ಇಡ್ಬೇಕು ರೀ, ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡ್ತದ್ರಿ ಹಿಟ್ಟು. ಹಾಗೆ ಇದಕ್ಕೆ ನಾವೀಗ ಕಡಲೆ ಹಿಟ್ಟು ಹಾಕೋಬೇಕು ರೀ. ಇವಾಗ ನಾವು ಮೈದಾ ಹಿಟ್ಟು ಎಷ್ಟು ತೊಗೊಂಡಿವಲ್ರಿ, ಅದರ ಅರ್ಧ ಪ್ರಮಾಣದಷ್ಟು ಕಡಲೆ ಹಿಟ್ಟು ಹಾಕೋತೀವಿ ನೋಡ್ರಿ. ಇವಾಗ ಎರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಇನ್ನೂ 2 ಚಮಚ ತುಪ್ಪ ಹಾಕೋತೀನಿ ರೀ ಇದಕ್ಕೆ. ಇದನ್ನ ಗಂಟಿಲ್ದೇ ಇರೋ ಹಾಗೆ ಎರಡು ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು ರೀ. ಇವಾಗ ನೋಡಿರಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಫ್ರೈ ಆಗೈತ್ರಿ. ನೋಡಿರಿ, ಇಲ್ಲಿ ಕಾಣಿಸ್ತದೆ. ಈ ರೀತಿ ಆದಾಗ ಇದನ್ನು ಆಫ್ ಮಾಡಿಬಿಡೋದ್ರಿ. ಇವಾಗ ಇದನ್ನು ಇಳಿಸ್ಬಿಡಮ್ರಿ, ಇದು ತಣ್ಣಗಾಲ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಒಂದು ಬಹುತ್ ಸಣ್ಣ ತೊಗೊಂಡೇನಿ ರೀ. ಇವಾಗ ಇದಕ್ಕೆ ನಾನು 1 ಕಪ್ ಸಕ್ಕರೆ ಹಾಕ್ತೀನಿ ನೋಡ್ರಿ. ಇದು 1 ಕಪ್ ಸಕ್ಕರೆ ಅದ ರೀ. ಹಾಗೆ ಇದಕ್ಕೆ ನೀರು ಹಾಕೋಬೇಕ್ರಿ. ಯಾವ ಕಪ್ಪಿಂದ ಸಕ್ಕರೆ ಹಾಕೋತೀವಲ್ರಿ, ಅದೇ ಕಪ್ಪಿಂದ ಅರ್ಧ ಕಪ್ ನೀರು ಹಾಕೋಬೇಕು ನೋಡ್ರಿ. ಸಕ್ಕರೆ ಎಷ್ಟು ತೊಗೊಂಡಿಲ್ರಿ, ಅದರ ಅರ್ಧ ಪ್ರಮಾಣ ನೋಡ್ರಿ, ಇಷ್ಟು ನೀರು ಹಾಕೋತೀನಿ ನೋಡ್ರಿ. ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ರೀ. ಈಗ ಸಕ್ಕರೆ ಪೂರ್ತಿಯಾಗಿ ಕರಗಬೇಕ್ರಿ, ಕುದಿಬೇಕ್ರಿ ಅದು. ಇವಾಗ ನೋಡ್ರಿ ಫ್ರೆಂಡ್ಸ್, ಸಕ್ಕರೆ ಪೂರ್ತಿಯಾಗಿ ಕರಗಿಬಿಟ್ಟು ಕುದಿ ಹಿಡ್ದದ ನೋಡ್ರಿ. ಈ ರೀತಿ ನೊರೆ ಬಂದಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಅರ್ಧ ಹೋಳು ನಿಂಬೆ ರಸ ತೊಗೊಂಡೇನಿ ರೀ. ಅರ್ಧ ಹೋಳು ತೊಗೊಂಡೇನಿ ರೀ. ಅದ್ರಾಗ ನಾನು ಸ್ವಲ್ಪ ಉಳಿಸ್ತೀನಿ ರೀ, ಸೋಸ್ಬಿಟ್ಟು ಹಾಕೋತೀನಿ ನೋಡ್ರಿ. ಅರ್ಧ ಹೋಳು ನಿಂಬೆ ಹಣ್ಣು ಹಾಕ್ಕೊಂಡೇನಿ ನೋಡ್ರಿ ನಾನು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಮ್ರಿ. ಇದು ಗಟ್ಟಿ ಪಾಕ ಬರಬೇಕು. ಗಟ್ಟಿ ಅಂದ್ರೆ ನಾನು ತೋರಿಸ್ತೀನಿ ರೀ ಯಾವ ಹದ ಅಂಥೇಳಿ. ಈಗ ಕುದಿಲ್ರಿ, ಇದು ಇನ್ನೂ ಸ್ವಲ್ಪ ಟೈಮ್ ಬೇಕ್ರಿ ಇದು ಪಾಕ ಬರ್ಲಿಕ್ಕೆ. ಈಗ ಇದು ನೀಟಾಗಿ ಕುದಿಲ್ರಿ. ಪೂರ್ತಿಯಾಗಿ ಸಕ್ಕರೆ ಕರಗಿ ಈ ರೀತಿ ನೊರೆ ಬಂದಾಗ ನಾವು ನಿಂಬೆ ರಸ ಹಾಕಬೇಕು. ನೆನಪಲ್ಲಿ ನೋಡ್ರಿ, ನಿಂಬೆ ರಸ ಅಡ್ವಾನ್ಸ್ ಹಾಕಬಾರ್ದು. ಈ ರೀತಿ ಕುದಿ ಹಿಡ್ದಾಗನೇ ನಿಂಬೆ ರಸನ ನಾವು ಇದಕ್ಕೆ ಹಾಕೋಬೇಕು ನೋಡ್ರಿ. ಆವಾಗಲಿದು ಪರ್ಫೆಕ್ಟಾಗಿ ಬರ್ತದೆ ರೀ. ನೋಡಿರಿ, ಈಗ ನೀಟಾಗಿ ಕುದಿಲಿಗತ್ತದ್ರಿ. ಅದು ಕುದಿಲ್ರಿ ಇನ್ನೂ ಸ್ವಲ್ಪ.
ಈಗ ನೋಡಿರಿ ಫ್ರೆಂಡ್ಸ, ಅದು ಸಕ್ರೆ ಪಾಕ ಕುದಿಲಿಗತ್ತೈತ್ರಿ. ಅದು ಕುದೀಲಿ. ಅದು ಕುದಿಯೋಷ್ಟರಲ್ಲಿ ನಾವು ಈ ಹುರಿದಿರೋ ಹಿಟ್ಟನ್ನು ಈ ರೀತಿ ಜರಡಿ ಹಿಡ್ಕೊಳ್ಳೋಮ್ರಿ. ಯಾಕಂದರೆ ಇದ್ರೊಳಗೆ ಗಂಟಾಗಿರ್ತದಲ್ರಿ. ಈ ಗಂಟನ್ನು ಪೂರ್ತಿ ನೀಟಾಗಿ ತೆಗಿಬೇಕು ರೀ. ಅದಕ್ಕೋಸ್ಕರ ಈ ಥರ ಜರಡಿನ ನಾವು ಹಿಡ್ಕೊಳ್ಳೋಮ್ರಿ. ಇದು ಗಂಟೆಲ್ಲ ಪೂರ್ತಿಯಾಗಿ ಹೋಗ್ಬೇಕು ನೋಡ್ರಿ ಇದ್ರೊಳಗಿಂದು. ಈ ರೀತಿ ಇದನ್ನು ಜರಡಿ ಹಿಡ್ಕೊಳ್ಳೋಮ್ರಿ, ಗಂಟು ಇಲ್ಲದೆ ಇರೋ ಹಾಗೆ. ನೀವು ಯಾವ ಪ್ರಮಾಣದಾಗ ಮಾಡ್ತೀರಿ ಆ ಪ್ರಮಾಣದಾಗ ಹಿಟ್ಟನ್ನ ಹಾಕೊಳ್ರಿ. ನಾನು ಯಾವ ಪ್ರಮಾಣ ಮಾಡಿರ್ತೀನಿ ಅದ್ರ ಪ್ರಕಾರ ಹಾಕೊಂಡೇನು ಹಿಟ್ಟನ್ನು. ಇವಾಗ ಇದನ್ನು ಪೂರ್ತಿಯಾಗಿ ಈ ರೀತಿ ಜರಡಿ ಹಿಡ್ಕೊಳ್ತೀನಿ ನೋಡಿರಿ. ಈ ರೀತಿ ಗಂಟುಗಳೆಲ್ಲ ಇದರಿಂದ ನೀಟಾಗಿ ಕಡಿಗೆ ಆಗ್ಬೇಕು ರೀ, ಸಪ್ರೇಟ್ ಆಗಬೇಕು ರೀ. ಹಿಟ್ಟು ಇದು ಗಂಟು ಏನದಲ್ರಿ ಈ ರೀತಿ ಇದು ಪೂರ್ತಿಯಾಗಿ ಸಪ್ರೇಟ್ ಆಗೋ ಥರ ನಾವು ಜರಡಿ ಹಿಡ್ಕೊಳ್ಳೋಮ್ರಿ. ನೋಡಿರಿ ಈ ರೀತಿ ಕಡಿಗೆ ಐತೆ ನೋಡ್ರಿ ಇದು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಮ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಇದು ಪಾಕ ಬಂದಿಲ್ಲ ಅಂತೇಳಿ ಟೆಸ್ಟ್ ಮಾಡಮ್ರಿ. ಈಗ ಈ ರೀತಿ ಒಂದು ಬಟ್ಲಾಗ ನೀರು ಹಾಕೊಂಡು ಈ ರೀತಿ ಪಾಕ ಹಾಕೊಳ್ಳೋಮ್ರಿ. ಇದ್ರಾಗ ಈ ರೀತಿ ಹಾಕೊಂಡ್ಬಿಟ್ಟು ಪಾಕನ ಈ ರೀತಿ ಮಾಡಿದಾಗ ಇದು ಈ ರೀತಿ ನಮ್ಮ ಕೈಯೊಳಗೆ ಬರ್ಬೇಕು ರೀ ಪಾಕ ಉಂಡೆಯಾಗಿ. ಇನ್ನೂ ಬಂದಿಲ್ಲ ರೀ ಪಾಕ. ಇನ್ನೂ ಸ್ವಲ್ಪ ಕುದಿಬೇಕ್ರಿ ಇದು. ಇದು ಬೇಗನೆ ಬರ್ತದೆ ರೀ ಪಾಕ, ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ. ನಾವು ಕರ್ದಂಟು ಮಾಡ್ಬೇಕಾದ್ರೆ ಭಾಳ ಹೊತ್ತು ಆಗ್ತದಲ್ರಿ. ಇದು ಆ ರೀತಿ ಅಲ್ರಿ, ಬೇಗ ಬರ್ತದೆ ರೀ ಇದು. ನೋಡಿರಿ ಫ್ರೆಂಡ್ಸ್, ಈಗ ಮತ್ತೆ ನೋಡಮ್ರಿ ಆಗ್ಯದೇನು ಮಾಡ್ಯದ ನೋಡ್ರಿ. ಕಾಣಿಸ್ತಿರ್ಬೋದ್ರಿ ನಿಮಗೆ. ಈ ರೀತಿ ಒಂದೇ ಕಡೆ ಸ್ಟಾಕ್ ಆಗತ್ತದ ನೋಡ್ರಿ. ನೋಡ್ರಿ ಈಗ ಇದು ಆಗ್ಯದತ್ತ ಹತ್ತರಿ ನೋಡ್ರಿ, ಕಾಣಿಸ್ತದಲ್ರಿ. ಈ ರೀತಿ ಆಗ್ಯದ್ರಿ. ಈಗ ಇದು ರೆಡಿ ಆಗೈತ್ರಿ. ಇದನ್ನು ಸಪ್ರೇಟ್ ಮಾಡಮ್ರಿ. ಈಗ ಫಸ್ಟಿಗೆ ಗ್ಯಾಸ್ ಆಫ್ ಮಾಡಮ್ರಿ. ಇಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೋತೇನೆ ರೀ. ಇವಾಗ ಈ ಪಾಕನ ಇದಕ್ಕೆ ಹಾಕೊಳ್ಳೋಣ್ರಿ. ಇದನ್ನ ನೀಟಾಗಿ ಇದಕ್ಕೆ ಹಾಕೊಳ್ಳೋಣ್ರಿ. ಆರಕ್ಕೆ ಇಟ್ಬಿಡಮ್ರಿ. ಇದು ಆರ್ದಂಗೆ ಗಟ್ಟಿ ಬರ್ತದ್ರಿ. ಇದು ಆರ್ಬೇಕ್ರಿ. ಇದು ಆರೋವರೆಗೂ ಬಿಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಬಿಸಿ ಅದ ರೀ. ಹಾಗೆ ಇದಕ್ಕೆ ಅರಿಶಿನ ಹಾಕೀನಿ ನಾನು. ಅದು ಸ್ವಲ್ಪ ಸ್ಕಿಪ್ ಆಗೈತ್ರಿ, ನೀವು ಮರಿದೇ ಹಾಕಿರಿ. ಫುಡ್ ಕಲರ್ ಯಾವುದೋ ಯೂಸ್ ಮಾಡಬೇಡ್ರಿ. ನಾನು ಸ್ವಲ್ಪ ಅಡುಗೆ ಹಾಕೋಂಥ ಅರಿಶಿಣನೇ ಹಾಕೀನಿ ರೀ. ಇದನ್ನು ಸ್ವಲ್ಪ ಆರ್ಬೇಕ್ರಿ. ಆರಿದ್ಮ್ಯಾಗ ಗಟ್ಟಿ ಆಗ್ತದ್ರಿ ಇದು. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಬೇಗ ಆರಲಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆನ ನೀರು ಹಾಕಿಬಿಟ್ಟು ಅದ್ರ ಮ್ಯಾಗ ಇಟ್ಟೇನ್ರಿ. ಇದನ್ನು ಇವಾಗ ನೋಡಮ್ರಿ ಇದನ್ನು ಗಟ್ಟಿ ಆಗೈತೆ ಏನು ಮಾಡೈತೆ ಅಂತೇಳಿ. ಇನ್ನೊಂದು ಸ್ವಲ್ಪ ಆಗ್ಬೇಕ್ರಿ ಗಟ್ಟಿ, ಇನ್ನೊಂದು ಸ್ವಲ್ಪ ಅದ ರೀ. ಆರ್ಬೇಕ್ರಿ ಇದು. ಎಷ್ಟು ಬೇಗ ಆರ್ತಲ್ರಿ ಅಷ್ಟು ಗಟ್ಟಿ ಆಗ್ತದ್ರಿ ಇದು. ಇನ್ನೂ ಸ್ವಲ್ಪ ಆರಲಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾವು ರೆಡಿ ಮಾಡಿ ಇಟ್ಟಿರೋಂಥ ಪೌಡ್ರಿಗೆ ಏಲಕ್ಕಿ ಹಾಕ್ತೀವಿ ನೋಡಿರಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಮ್ರಿ. ಇವಾಗ ಇದು ಗಟ್ಟಿ ಆಗ್ಯದ ಏನು ಮಾಡ್ಯಾದ ನೋಡಮ್ರಿ. ಇದು ಗಟ್ಟಿ ಆಗೈತೆ ನೋಡ್ರಿ. ಈಗ ಇದನ್ನು ಇದೇ ಥರ ನಾವು ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ಬೇಕ್ರಿ ಪೂರ್ತಿಯಾಗಿ. ಇದೇ ರೀತಿ ಮಾಡ್ತಾ ಹೋಗೋದ್ರಿ. ಅವಾಗ ಗಟ್ಟಿ ಆಗ್ತಾ ಬರ್ತದ್ರಿ. ಇವಾಗ
ನಾವು ಇದನ್ನು ಇದೇ ಥರ ಮಾಡ್ತಾ ಹೋಗಂಬ್ರಿ. ನೋಡಿರಿ ಈ ರೀತಿ ಇದನ್ನು ಸ್ಪ್ರೆಡ್ ಆಗದೆ ಇರೋ ನೋಡ್ಕೊಳ್ಳೋದ್ರಿ. ಸ್ವಲ್ಪ ಬಿಸಿ ಇರ್ಲಿಕ್ಕಾಗಿ ತೆಗಿಬೇಕ್ರಿ. ಬಿಸಿ ಇದ್ದಾಗೆ ತೆಗೆದ್ರೆ ಜಾಸ್ತಿ ಕಷ್ಟ ಆಗಂಗಿಲ್ಲ ಇದು. ಸ್ಪೂನಿಗೆ ಅಂಟ್ಕೊಂಡ್ಬಿಟ್ಟದ್ರೆ ಇದು ತೆಗಿತೀನಿ ರೀ. ನಾನು ಸ್ವಲ್ಪ ಇದಾಗಬೇಕು. ಇದು ನಾನು ಸ್ವಲ್ಪ ಬಿಸಿ ಅದ, ಸ್ವಲ್ಪ ಕೈ ಸುಡ್ತದ್ರಿ. ಜಾಸ್ತಿ ಹಾಡಿರ್ತದೆ ಇದು, ಸಕ್ರೆ ಪಾಕ ಅಲ್ರಿ. ಇದೇ ಥರ ಮಾಡ್ಕೊಂಡು ಹೋಗೋದ್ರಿ. ಇದನ್ನು ಈ ಥರ ಮಾಡ್ತಾ ಹೋದ್ರೆ ಇದು ಕಂಪ್ಲೀಟಾಗಿ ಗಟ್ಟಿ ಆಗ್ತದ್ರಿ. ಇವಾಗ ಇದನ್ನು ಇಲ್ಲೇ ಕೆಳಗೆ ಮಾಡ್ತೀನಿ ರೀ ನಾನು. ಬಿಸಿ ಇರ್ತಾರೆ. ಕೆಳಗೆ ಹಾಕ್ತೇನೆ ರೀ ಇದನ್ನು. ಈಗ ನಾವು ಸ್ವಲ್ಪ ತುಪ್ಪ ಹಚ್ಕೋತೀನಿ ರೀ ಕೈಗೆ. ಇದು ಬಿಟ್ಟರೆ ಗಟ್ಟಿ ಆಗ್ತಾ ಹೋಗ್ತದ್ರಿ. ಇದನ್ನು ಹೇಗೆ ತಗೋಬೇಕು. ನೋಡಿರಿ ಇದನ್ನು ಈ ರೀತಿ ನೀಟಾಗಿ ಕಡಿಮೆ ಮಾಡ್ಕೊತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದನ್ನು ಈ ರೀತಿ ತೊಗೊಂಡು ನೋಡಿರಿ ಈ ರೀತಿ ಮಾಡ್ಬೇಕು. ಬಿಡಿಸೋದು ಹಾಗೆ ಮತ್ತೊಂದು ಜಾಯಿಂಟ್ ಮಾಡೋದು. ನೋಡಿರಿ ಈ ರೀತಿ ಮಾಡ್ಬೇಕು. ಈ ರೀತಿ ಮಾಡಿದಾಗ ನಾವು ಎಷ್ಟು ಈ ರೀತಿ ಮಾಡ್ತೀವಲ್ರಿ ಅದು ಅಷ್ಟು ಶೈನ್ ಆಗ್ತದೆ. ನೋಡಿರಿ ಈ ರೀತಿ ಮಾಡ್ತಾ ಹೋಗೋದ್ರಿ. ನೋಡಿರಿ ಇವಾಗ ನಾವು ಇದನ್ನು ಉದ್ದಕ್ಕೆ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಡಮ್ರಿ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾವೇನು ರೆಡಿ ಮಾಡಿವಲ್ಲ ಇದನ್ನು ಈ ರೀತಿ ಹಾಕ್ಕೊಂಡು ಹೋಗೋದ್ರಿ. ಇದನ್ನು ಈ ರೀತಿ ಹೀಗೆ ಮಾಡ್ಕೊಂತ ಹೋಗೋದ್ರಿ. ನೋಡಿರಿ ಈ ರೀತಿ ನಾಟ್ ಹಾಕ್ಬೇಕು, ಅಂದರೆ ಮಲ್ಕ್ ಹಾಕೋದ್ರಿ. ಇದನ್ನ ಇದಕ್ಕೆ ಹಾಕ್ತಾ ಹೋಗ್ಬೇಕ್ರಿ ಹಂಗೆ. ನೋಡಿರಿ ಇದನ್ನು ಈ ರೀತಿ ಹಾಕ್ತಾ ಈ ರೀತಿ ಮಾಡ್ತಾ ಹೋಗೋದ್ರಿ. ನೋಡಿರಿ ಈ ರೀತಿ ಮಾಡ್ತಾ ಹೋದಾಗ ಇದು ಎಳೆ ಎಳೆಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ್ರಿ. ನೋಡಿರಿ ಹೀಗೆ ಮಾಡ್ತಾ ಇದನ್ನು ಈ ರೀತಿ ಮಲ್ಕ್ ಹಾಕ್ತಾ ಹೋಗ್ಬೇಕ್ರಿ. ಹಾಗೆ ಈ ಪುಡಿನ ಇದಕ್ಕೆ ಹಾಕ್ತಾ ಹೋಗೋದ್ರಿ. ಈ ರೀತಿ ಮಾಡ್ತಾ ಹೋದಾಗ ನಮಗೆ ಚೆಂದಾಗಿ ಎಳೆಯಾಗಿ ಸೋಂಪಾಪುಡಿ ರೆಡಿ ಆಗಿಬಿಡ್ತದ್ರಿ. ನೋಡಿರಿ
ಭಾಳ ಸುಲಭ ಅದ ರೀ ಇದು. ಮನೆಯಾಗೆ ಮಾಡ್ಕೊಬೋದು ರೀ ನಾವು. ಹೊರಗೆ ಅಲ್ಲಿ ಇಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಾಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ನಾನು ಅಂತೀನಿ ರೀ. ಹಾಗೆ ಈ ಪುಡಿನ ನಾವು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾನೆ ಇರಬೇಕು ರೀ. ಆವಾಗಲೇ ಅದು ಕರೆಕ್ಟಾಗಿ ಎಳೆಯಾಗಿ ಬರ್ತದೆ ರೀ. ಈ ರೀತಿ ಮಲ್ಕ್ ಮಾಡೋದ್ರಿ, ಈ ರೀತಿ ಮಾಡೋದು. ಮತ್ತು ಇದನ್ನು ಇದೇ ರೀತಿ ಹಾಕೋದ್ರಿ. ಹಾಗೆ ಇದನ್ನು ಪೌಡ್ರನ್ನು ಹಾಕೋಬೇಕ್ರಿ ನಾವು. ಪೌಡ್ರ್ ಮಾತ್ರ ಕಮ್ಮಿ ಮಾಡಬೇಡ್ರಿ, ಜಾಸ್ತಿ ಆದ್ರೆ ಪರವಾಗಿಲ್ಲ, ಕಡಿಮೆ ಮಾತ್ರ ಆಗಬಾರ್ದು ರೀ. ನೋಡಿರಿ, ಇದೇ ರೀತಿ ಮಾಡ್ತಾ ಹೋದ್ರೆ ಇದು ಎಳೆಯಾಗಿ ರೆಡಿ ಆಗ್ತದೆ ರೀ. ಇವಾಗ ಇದಕ್ಕೆ ಮತ್ತೆ ಪೌಡ್ರ್ ಹಾಕ್ತೇವೆ ನೋಡಿರಿ. ಹಾಕಿಬಿಟ್ಟು ಈಗ ಮತ್ತೆ ಮಲ್ಕ್ ಹಾಕೋದ್ರಿ. ನೋಡಿ, ಇದೇ ಥರ ಮಾಡ್ತಾ ಹೋಗೋದ್ರಿ ಪ್ರೋಸೆಸ್. ಇದನ್ನು ನೋಡಿರಿ, ನಾವು ಪುಡಿ ಎಷ್ಟು ಹಾಕ್ತೀವಲ್ರಿ ಇದು ಅಷ್ಟು ಚಂದ ಬರ್ತದೆ ರೀ. ನೋಡಿರಿ, ನೋಡಿ ಈ ರೀತಿ ಇದನ್ನು ನೀಟಾಗಿ ಮಾಡ್ತಾ ಹೋಗೋದ್ರಿ. ಈಗ ಇದಕ್ಕೆ ಮತ್ತೆ ಪೌಡ್ರ್ ಹಾಕ್ತೀನಿ ನೋಡಿರಿ. ನೋಡಿರಿ, ಈ ರೀತಿ ಇದನ್ನು ಮತ್ತೆ ಅದೇ ಥರ ಮಾಡೋದ್ರಿ. ಇದೇ ಥರ ಮಾಡ್ತಾ 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 ಪೌಡ್ರ್ ಹಾಕ್ಕೊಂಡು ಇದನ್ನು ಮತ್ತೆ ಇದೇ ಥರ ಫೋಲ್ಡ್ ಮಾಡೋದ್ರಿ. ಮತ್ತೆ ಇದನ್ನು ಹೀಗೆ ಮಾಡೋದು. ನೋಡಿರಿ, ಎಷ್ಟು ಈಸಿದಾಗ ಮಾಡ್ಕೋಬೋದು ನೋಡಿರಿ ನಾವು ಸೋನ್ ಪಾಪಡಿ. ನಮ್ಮ ಮನ್ಯಾಗ ಆಚೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡೋಂಥ ಸೋನ್ ಪಾಪಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದದ ರೀ. ಯಾಕಂದ್ರೆ ಯಾವುದೇ ಥರ ಫುಡ್ ಕಲರ್ ಯೂಸ್ ಮಾಡಲ್ಲ ರೀ. ಎಲ್ಲ ನಮ್ಮ ಕಣ್ಣಿದ್ರೆ ನಾವು ಫ್ರೆಶ್ ಆಗಿರೋಂಥ ಒಳ್ಳೆಯ ಇರೋವಂಥದ್ದನ್ನು ಹಾಕ್ತೀವಲ್ರಿ. ಇದಕ್ಕೆ ಪೌಡ್ರ್ ಯಾಕೆ ಹಾಕ್ಬೇಕಂದ್ರೆ ಇಲ್ಲಾಂದ್ರೆ ಗಂಟು ಆಗಿಬಿಡ್ತದೆ ರೀ. ಪೌಡ್ರ್ ಹಾಕ್ತಾಯಿದ್ರೆ ಇದು ಎಳೆಯಾಗಿ ಬರ್ತದೆ ರೀ. ನೋಡಿರಿ, ಈ ರೀತಿ ಪೌಡ್ರ್ ಹಾಕ್ತಾನೇ ಇರ್ಬೇಕು ರೀ. ಆವಾಗಲೇ ಇದು ಎಳೆಯಾಗಿ ಬರ್ತದೆ ರೀ. ಇಲ್ಲಾಂದ್ರೆ ಗಂಟು ಆಗಿಬಿಡ್ತೈತೆ ರೀ ಇದು. ಇದನ್ನು ನೋಡಿರಿ, ಇದನ್ನು ಮತ್ತೆ ಇದೇ ಥರ ಮಾಡ್ತೀನಿ ರೀ. ನಾವು ಇದನ್ನು ಈ ರೀತಿ ಅಗಲ ಮಾಡ್ತಾ ಹೋಗ್ಬೇಕ್ರಿ. ಆವಾಗ ಜಾಸ್ತಿ ಎಳೆಯಾಗಿ ಬರ್ತದೆ ರೀ. ಪೌಡ್ರ್ ಹಾಕೋದನ್ನ ಮಾತ್ರ ಮರಿಬೇಡ್ರಿ. ನೋಡಿರಿ, ಮತ್ತು ಇದನ್ನು ಇದೇ ಥರ ನಾಟ್ ಮತ್ತು ಹಿಂಗೆ ಇದನ್ನು ಬಿಡಿಸ್ಕೊಳ್ಳೋದ್ರಿ. ನಮಗೆಲ್ಲಾದ್ರೂ ಸ್ವಲ್ಪ ಗಟ್ಟಿ ಅನಿಸ್ತಂದ್ರೆ ಪೌಡ್ರ್ ಹಾಕೊಂಡ್ಬಿಡೋದ್ರಿ. ಪೌಡ್ರ್ ಹಾಕಿಬಿಟ್ಟೆ ಅಂದ್ರೆ ನೀಟಾಗಿ ಬಿಡ್ತದ್ರಿ ಅದು. ನೋಡಿರಿ, ಇಷ್ಟು ನೀಟಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ. ನೋಡಿರಿ, ಎಷ್ಟು ಚಂದ ಬರ್ತದೆ ನೋಡಿರಿ. ಇದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ನೋಡಿರಿ, ನಾನೇ ಅಂದ್ಕೊಂಡಿರಲಿಲ್ಲ ರೀ ಇಷ್ಟು ಚಂದ ಬರ್ತದೆ ಅಂಥೇಳಿ. ನಾನು ಫಸ್ಟ್ ಟೈಮೇ ಮಾಡಿ ತೋರಿಸಿರ್ತೀನಿ ರೀ ನಿಮಗೆ. ಮನೆಯಾಗೆ ಇಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂಥೇಳಿ ತಿಳ್ಕೊಂಡು ನಿಮಗೂ ನಾನು ಮಾಡಿ ತೋರಿಸಿರ್ತೀನಿ ರೀ. ಇದೇ ಥರ ಪೌಡ್ರ್ ಹಾಕ್ಕೊಂಡು, ಮೇನು ಈ ಪೌಡ್ರ್ ಕೂಡ ಅಷ್ಟೇ ನೀಟಾಗಿ ಹುರ್ಕೋಬೇಕ್ರಿ ನಾವು. ಆವಾಗಲೇ ಇದು ನೀಟಾಗಿ ಬರ್ತದೆ ರೀ. ನೋಡಿರಿ, ಎಷ್ಟು ಚಂದ ಬರ್ತದೆ ನೋಡಿರಿ. ಇಷ್ಟು ಚೆಂದಾಗಿ ಮಾಡ್ಕೋಬೋದು ರೀ ನಾವು ಮನೆಯಾಗೆ ಸೋನ್ ಪಾಪಡಿನ. ನಮಗೆ ಎಷ್ಟು ಬೇಕಷ್ಟು ನಾವು ಮಾಡ್ಕೋಬೋದು ರೀ. ನೋಡಿರಿ, ಅಂಗಡಿಗಿನ್ನ ಏನೂ ಕಮ್ಮಿ ಆಗಿಲ್ಲ ರೀ ಇದು. ಅಂಗಡಿಗಿಂತ ಸೂಪರಾಗಿ ಆಗ್ತದ್ರಿ ನಾವು ಅಂಗಡಿಯಾಗ ತರೋಕ್ಕಿಂತ. ನೋಡಿರಿ, ಇಷ್ಟು ಸಖತ್ತಾಗಿ ಆಗೈತಿ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ಲತ್ತದ. ಸೇಮ್
ನಾವು ಅಂಗಡಿಯಿಂದ ಬೇಕ್ರಿದಿಂದ ಥರ ಯಾವ ರೀತಿ ಸ್ಮೆಲ್ ಇರ್ತದಲ್ಲ ರೀ ಸೋನ್ ಪಾಪಡಿದು ಸೇಮ್ ಅದೇ ಥರ ಬರ್ಲಾಗತ್ತದ ನೋಡಿರಿ. ಸೂಪರಾಗಿ ರೆಡಿ ಆಗೈತೆ ರೀ ಸೋನ್ ಪಾಪಡಿ ಮಾತ್ರ. ನೋಡಿರಿ ಇದನ್ನು ಲಾಸ್ಟಾಗಿ ಒಂದು ಸ್ವಲ್ಪ ಹಾಕಿಬಿಡ್ತೀನಿ ರೀ. ನೋಡಿರಿ ಇಷ್ಟು ಎಳೆಯಾಗಿ ಎಷ್ಟು ಚೆಂದ ಬಂದದ ಅಂಥೇಳಿ ನನಗೆ ನಂಬಕ್ಕಾಗ್ತಿಲ್ಲ ರೀ. ನೋಡಿರಿ ಎಷ್ಟು ಎಳೆಯಾಗಿ ಬಂದದ ನೋಡಿರಿ. ನೋಡಿರಿ ನೀವೇ ನೋಡ್ಬೋದು ರೀ ಇಷ್ಟು ಎಳೆಯಾಗಿ ಬಂದದ ಅಂಥೇಳಿ. ಈಗ ರೀ ನೋಡಿರಿ ಇಷ್ಟು ನೀಟಾಗಿ ಬಂದದ ನೋಡಿರಿ ಸೋನ್ ಪಾಪಡಿ. ಇವಾಗ ಇದನ್ನು ಒಂದು ಶೇಪ್ ಮಾಡ್ಕೊಳಮ್ರಿ. ನಾವು ಇದನ್ನು ಒಂದು ಬಟ್ಲೊಳಗೆ ಹಾಕ್ಕೊಂಡು ಇದು ಮಾಡ್ತೀನಿ ರೀ, ತೋರಿಸ್ತೀನಿ ರೀ ನಿಮಗೂ. ನೋಡಿರಿ ಇಷ್ಟು ನೀಟಾಗಿ ಐತೆ ನೋಡಿರಿ, ಇಷ್ಟು ಸಖತ್ತಾಗಿ ಬಂದದ ರೀ. ಇವಾಗ ಇದನ್ನು ಒಂದು ಬಟ್ಲೊಳಗೆ ಹಾಕೋತೀನಿ, ತೋರಿಸ್ತೀನಿ ರೀ. ಈಗ ಇದೊಂದು ಬಟ್ಲೊಳಗೆ ಹಾಕೋತೀನಿ ನೋಡಿರಿ. ನೋಡಿರಿ ನೋಡಿರಿ ಇಷ್ಟು ಸಖತ್ತಾಗಿ ನಾವು ಕೈಯಿಂದಲೂ ಮಾಡ್ಕೋಬೋದು ರೀ. ನೋಡಿರಿ ಇಷ್ಟು ಸಖತ್ತಾಗಿ ಆಗ್ತದೆ ನೋಡಿರಿ. ಹಾಕ್ಬಿಟ್ಟು ಮಾಡ್ತೀನಿ ರೀ. ನೋಡಿರಿ ಈ ರೀತಿ ರೆಡಿ ಆಯ್ತು ನೋಡಿರಿ. ಇದನ್ನು ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್ ಇಷ್ಟು ಆಗ್ಯಾವ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಬಂದಾವ, ಸೂಪರ್ ಆಗ್ಯಾವ ಮಾತ್ರ ರೀ ಸೋನ್ ಪಾಪಡಿ ಮಾತ್ರ. ಇದ್ರೊಳಗೆ ಇದ್ರ ಮ್ಯಾಗ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸ್ವಲ್ಪ ಚೆಂದ ಕಾಣ್ತೈತೆ ರೀ. ಡ್ರೈ ಫ್ರೂಟ್ಸ್ ಖಾಲಿ ಆಗ್ಯಾವ ರೀ, ಹಂಗಾಗಿ ಹಾಕಿಲ್ಲ. ನಿಮ್ಮ ಮನೆಯಾಗಿದ್ರೆ ನೀವು ಹಾಕೋಬೋದು ರೀ. ನೋಡಿರಿ ಎಷ್ಟು ಸಖತ್ತಾಗಿ ಬಂದಾವ ನೋಡಿರಿ, ಸೂಪರಾಗಿ ಮಾತ್ರ ಆಗ್ಯಾವ ರೀ. ನೋಡಿರಿ ಫ್ರೆಂಡ್ಸ್ ಸೋನ್ ಪಾಪಡಿ ಅಂತೂ ರೆಡಿ ಆಗ್ಯಾವ ರೀ, ಸಖತ್ತಾಗಿ ರೆಡಿ ಆಗ್ಯಾವ ರೀ ಸೋನ್ ಪಾಪಡಿ ಮಾತ್ರ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಹಂಗಾಗಿ ಅಂತೇಳಿ. ನೀವು ಟ್ರೈ ಮಾಡ್ತೀರತ್ತ ಅಂದ್ಕೊಂಡೀನಿ ರೀ. ಖಂಡಿತವಾಗ್ಲೂ ಟ್ರೈ ಮಾಡಿರಿ, ಸೂಪರಾಗಿ ಬರ್ತಾವೆ ರೀ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ರೀ. ಟಾಟಾ, ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ಬಾಯ್.